ಈ ಆಟವು ಅಪಾಯಕಾರಿ ಮತ್ತು ವ್ಯಸನೀಯವಾಗಬಹುದು. ದಯವಿಟ್ಟು ಜವಾಬ್ದಾರಿಯುತವಾಗಿ ಆಡಿ. 18+ ಓನ್ಲಿ. ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ. 300 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಾಗುತ್ತೆ ನೋಡೋಣ. ಇವತ್ತು ಲಾಸ್ಟ್ ಟೈಮು ತುಂಬ ಲೇಟಾಗಿ ಹೋಯ್ತು ಹಾಕಕ್ಕೆ ವೀಡಿಯೋ. ನೋಡೋಣ ಇವತ್ತು ನಿಮಗೋಸ್ಕರ ಮತ್ತೆ ಮಾಡಿದ್ದೀನಿ ವೀಡಿಯೋ. ಏನಾಗುತ್ತೆ ಅಂತ 300 ರೂಪಾಯಿನ ರೀಚಾರ್ಜ್ ಮಾಡಿರೋದು. ಲಾಸ್ಟ್ ಟೈಮ್ 500 ಮಾಡಿದ್ದೆ. 500ರಲ್ಲಿ ಅಂತ ಏನು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನು ಇರಲಿಲ್ಲ ಅದರಲ್ಲಿ. ನೋಡೋಣ ಇವಾಗ ಏನಾಗುತ್ತೆ ಅಂತ. ಅರೆ ಫಸ್ಟ್ ಗೇಮೇ ಬೀಳಲಿಲ್ಲ. ಫಸ್ಟ್ ಸ್ಪಿನ್ನು ಸಾರಿ 3 ರೂಪಾಯಿ. ಯಾವಾಗಲೂ 3 ರೂಪಾಯಿ ಗೆದ್ದಂಗೆ ನಾನು. ಅವ್ರೆ ಬೆತ್ತು ನೋಡಿ. ಫಸ್ಟಲ್ಲೇ ಈ ಥರ ಬಿದ್ದುಬಿಟ್ರೆ ಹುಮ್ಮಸ್ ಇರುತ್ತೆ ಆಡೋಕ್ಕೆ. ಬಿದ್ದಿಲ್ಲ ಅಂದ್ಕೊಳ್ಳಿ ಏನು ಆಡೋದು ನೋಡಿ. ನೋಡ್ತಾ ಇದ್ರು ನೋಡ್ತಾನೇ ಇರ್ಬೇಕನ್ಸುತ್ತೆ ಆ ಥರ. ಬೀಳಿ ಅದೇ ಥರನೇ ಬೀಳಿ. ಇಲ್ಲ ಎಪಿಕ್ ವಿನ್ ಬಿದ್ದ ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತೆ ಬೀಳೋದು ಕಷ್ಟ ಸ್ವಲ್ಪ. 4 ಫ್ರೀ ಸ್ಪಿನ್ನು, ಸಾರಿ 10, 4 ಬೇಕು, 10 ಫ್ರೀ ಸ್ಪಿನ್ನು. ಕ್ಷಮೆ ಇರಲಿ. ನಾನೇನು ಸ್ಪಿನ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಅದೇ ಇವಾಗ ಸ್ಪಿನ್ ಆಗ್ತಾ ಇರೋದು. ನನ್ನ ದುಡ್ಡು ಕಟ್ಟಾಗಲ್ಲ ಅದರಲ್ಲಿ. ಏನು ಅಮೌಂಟ್ ಬರುತ್ತೆ ಅದು ನೋಡಿ ಮಿಸ್ ಆಯಿತು ಮತ್ತೆ. ಇಲ್ಲಾಂದ್ರೆ ಮತ್ತೊಂದು ಹೊಡೆದ್ಬಿಡ್ತಿದ್ದೆ. ಸಾಕು, ಓಕೆ, ನೆಮ್ಮದಿ. ಏನೋ ಒಂದು ಬಂತಲ್ವಾ. ಏನು ಬರ್ದಿದ್ರು ಏನೋ ಒಂದು ಬಂತಲ್ವಾ. ಇನ್ನು 3 ಬಾಕಿ ಇದೆ, 2 ಬಾಕಿ ಇದೆ. ಅಲ್ಲ ಮಿಸ್ ಆಯಿತು. ಪರವಾಗಿಲ್ಲ, ಇವಾಗ ಫ್ರೀ ಸ್ಪಿನ್ನಲ್ಲಿ 100 ರೂಪಾಯಿ ಅಂದರೆ 100 ರೂಪಾಯಿ ಎಕ್ಸ್ಟ್ರಾ ನನಗೆ ಬಂದಂಗೆ ಈಗ. ನೋಡಿ ಬಿತ್ತು. ಬೀಳಿ, ಹಿಂಗೆ ಬೀಳಿ. ನಂಬಲ್ಲ ಯಾರು. ಲಾಸ್ಟ್ ಟೈಮು ಇವನು ಕಂಪನಿಗೋಸ್ಕರನೇ ಮಾಡ್ತಾ ಇರೋದು ಅಂತ ಅಂದ್ಕೊಂಡಿರ್ಬೋದೇನೋ, ಬಟ್ ಇಲ್ಲ. ಕಂಪನಿಗೋಸ್ಕರ ಆಗಿದ್ದಿದ್ರೆ ನಿಮಗೆ ಲಾಸ್ಟ್ ಟೈಮೇ ಏನಾಗಿರೋದು ಅಂತಂದರೆ, ನಾನು ಸೋಲ್ತಾ ಇರಲಿಲ್ಲ. ಕಂಪನಿಗೋಸ್ಕರ ಆಡಿದ್ದಿದ್ರೆ ಗೆಲ್ತಾ ಇದ್ದೆ ನಾನು. ಗೆದ್ದು ನಿಮ್ಗೆ ಖುಷಿ ಪಡಿಸ್ತಾ ಇದ್ದೆ ನಾನು ಅಲ್ವಾ. ಎಲ್ಲ ಬರ್ದಿರುತ್ತೆ, ಗೆಲ್ಲುತ್ತೋ ಇಲ್ವೋ ಇವತ್ತು, ಬರುತ್ತೋ ಇಲ್ವೋ ದುಡ್ಡು ಅಂತ. ನೋಡಿ ಇವತ್ತು ನಾನು 300 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ. ಅದರಲ್ಲಿ 640 ರೂಪೀಸ್ ಇದೆ ಇವಾಗ. ನಾನು ನೋಡಿ ಮತ್ತೆ ಬಿತ್ತು. ಈ ಥರ ಬೀಳ್ತಾ ಇದ್ದರೆ ಗೆಲ್ತಾನೆ ಇರ್ತೀರ. ಬೀಳ್ತಾ ಇದ್ರೆ ಬೀಳ್ತಾನೆ ಇರುತ್ತೆ ಫ್ರೆಂಡ್ಸ್, ಅದೆಲ್ಲ ಏನಿಲ್ಲ. ಬೀಳ್ತಾ ಇದ್ರೆ ನೀವು ಪಕ್ಕ ನೋಡಿ. ಇದೇನೋ ಬಂತು, ಆ್ಯಡ್ಸ್ ಬರ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಕ್ಯಾನ್ಸಲ್ ಮಾಡಿ ಮತ್ತೆ ಆಡ್ತಾ ಇರೋದು. ಏನೋ ನನ್ನ ಫೋನಲ್ಲಿ ಅದೊಂಥರ ಬಂದ ತಕ್ಷಣವೇ ಏನಾದರೂ ನೋಡಬೇಕು ಅಂದರೆ ಆನ್ಲೈನ್ಗೆ ಹೋಗ್ಬಿಟ್ರೆ, ಆನ್ಲೈನ್ ಆನ್ ಮಾಡಿಬಿಟ್ರೆ ಸಾಕು, ಡಾಟಾ ಆನ್ ಮಾಡಿಬಿಟ್ರೆ ಇದ್ದಕ್ಕಿದ್ದಂಗೆ ಆ್ಯಡ್ಸ್ ಸಪ್ರೇಟಾಗಿ ಅದೇ ಬಂದುಬಿಡುತ್ತೆ ಆ್ಯಡ್. ಅದು ಏನು ಹೆಂಗೋ ಆಫ್ ಮಾಡೋದು ಗೊತ್ತಿಲ್ಲ. ಅದು ಬಿಟ್ಟಾಕಿ ಇಲ್ಲಿಗೆ ಫೋಕಸ್ ಮಾಡೋಣ. ನೋಡಿ ಎಕ್ಸ್ಪ್ಲೋರ್ ಮಾಡೋದೇ ನಾನು ನಿಮಗೋಸ್ಕರ. ಯಾಕೆಂದರೆ ಹಿಂದಿಲೆಲ್ಲ ಮಾಡ್ತಾರೆ, ದುಡ್ಡು ತುಂಬ ಅಂದರೆ ಜಾಸ್ತಿ ಅಮೌಂಟೆಲ್ಲ ಹಾಕಿ ಮಾಡ್ತಾರೆ. ಬಟ್ ಅದು ಚೆನ್ನಾಗಿರಲ್ಲ. ನಾನು ಹಾಕಲ್ಲ ಅಂತಲ್ಲ, ಚೆನ್ನಾಗಿರಲ್ಲ. ಹೋದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಗೆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆಡಲ್ಲ ಅನ್ನೋರು ಆಡಬೇಡಿ ದಯವಿಟ್ಟು. ಯಾಕಂದರೆ ನಾನು ಸಜೆಸ್ಟ್ ಮಾಡೋದು ಆಡೋರಿಗೆ, ನಂಬಿಕೆ ಇಟ್ಟು ಆಡೋರಿಗೆ ಮಾತ್ರನೇ ನಾನು ಸಜೆಸ್ಟ್ ಮಾಡೋದು. ಮಿಸ್ ಆಯಿತು ನೋಡಿ, ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಹೇಳ್ತಾರೆ ಎಷ್ಟೋ ಜನ, ಇದನ್ನ ಯಾಕೆ ಮಾಡೋಕ್ಕೆ ಹೋದೆ ಅಂತಾರೆ. ನನ್ನ ಸ್ಯಾಟಿಸ್ಫ್ಯಾಕ್ಷನು. ಇವಾಗ ನೀವು ವಿಡಿಯೋ ನೋಡಿದ್ರೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನು. ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದೇ ಒಂದು ಈಪಿಕ್ ವಿನ್ ಬಿದ್ದಿದೆ, ಸೂಪರ್ ವಿನ್ ಅಂತೂ ಇನ್ನೂ ಬಿದ್ದಿಲ್ಲ. ನೋಡೋಣ. ಇವಾಗ 590 ರೂಪಾಯಿಗಳು. ಅಬ್ಬಬ್ಬಬ್ಬ ನೋಡಿ ಫ್ರೆಂಡ್ಸ್,
ಬಿದ್ದುಬಿಟ್ಟಿದ್ದಿದ್ರೆ ಆ ಗ್ರೀನ್ ಜಾಗದಲ್ಲಿ ಏನಾದರೂ ಇನ್ನೊಂದು ಡ್ರ್ಯಾಗನ್ ಬಿದ್ದಿದ್ರೆ 1250. ಅದೇ ಹೇಳೋದು, ಲಕ್ ಇರಬೇಕು. ಇವಾಗ ನಾನು ಕಂಪ್ನಿಯವನಾಗಿದ್ದರೆ ಅದು ಬೀಳ್ತಿತ್ತು. ನಾನು ಈ ಕಂಪ್ನಿಗೋಸ್ಕರನೇ ಕೆಲಸ ಮಾಡಿದ್ರೆ ಅದು ಇವಾಗ ಬಿದ್ದಿರೋದು. ಬಿದ್ದಿಲ್ಲ ನೋಡಿ ಅದು, ಯಾಕಂದರೆ ನಾನು ಕಂಪ್ನಿಗೋಸ್ಕರ ಕೆಲಸ ಮಾಡಲ್ಲ, ಅದಕ್ಕೆ ಬಿದ್ದಿಲ್ಲ. ₹1,00,00,000 ಬೇಕಾದರೂ ಮಾಡಿ ತೋರಿಸ್ಬೋದು ಕಂಪ್ನಿಗೋಸ್ಕರ ಮಾಡಿದಾಗ. ₹500 ಎಲ್ಲ ರೀಚಾರ್ಜ್ ಮಾಡಲ್ಲ ಕಂಪ್ನಿಗೋಸ್ಕರ ಮಾಡಿದಾಗ, ಆಡಿದಾಗ. ₹300 ಎಲ್ಲ ರೀಚಾರ್ಜ್ ಮಾಡಲ್ಲ. ಹಂಗೆ ಫ್ರೆಂಡ್ಸ್, ನಾನು ಮಾಡೋದು ನಿಮಗೋಸ್ಕರ, ಹಿಂದಿಲೂ ಮಾಡ್ತಿದ್ದಾರೆ. ಹಂಗೆ ನಾನು ಒಂದು ತೋರ್ಸೋಣ ಅಂತ ನಿಮ್ಗೆ, ಯಾಕಂದ್ರೆ ನಾನು ಅವ್ರು ಆಡ್ತಿರ್ಬೋದೇನೋ, ನಾನು 2.5 ವರ್ಷ 3 ವರ್ಷದಿಂದ ಆಡ್ತಿದ್ದೀನಿ ಇದನ್ನು. ನಾನು ರೀಸೆಂಟಾಗಿ ಯೂಟ್ಯೂಬ್ ಓಪನ್ ಮಾಡಿದಾಗ ನನಗೆ ಅವರು ವೀಡಿಯೋ ಎಲ್ಲ ಮಾಡ್ತಿದ್ದಾರೆ. ಇದರಲ್ಲಿ ವೀಡಿಯೋ ಮಾಡೋಕ್ಕೆ ಬರುತ್ತಾ? ಆಮೇಲೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರೆಲ್ಲ 20,000 ಎಲ್ಲ ರೀಚಾರ್ಜ್ ಮಾಡ್ತಾರೆ. ಅಷ್ಟೆಲ್ಲ ಹಾಕಿ ಕಳ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ. ಗೆದ್ದರೆ ಖುಷಿನೇ. ಅಂದರೆ ಗೆಲ್ಲಲ್ಲ ಅಂತಲ್ಲ, ನಿಜವಾಗ್ಲೂ ಗೆಲ್ತೀವಿ. ಇದರಲ್ಲಿ ನಾನು ಗೆದ್ದಿದ್ದೀನಿ. ಗೆದ್ದಿರೋದಕ್ಕೇನೆ, ನನಗೆ ಟ್ರಸ್ಟ್ ಇರೋದಕ್ಕೋಸ್ಕರನೇ ನಿಮಗೆ ಆಡಿಸ್ತಾ ಇರೋದು. ಬಟ್ ಏನೇ ಆಗಲಿ ಏನೇ ಬಿಡಲಿ, ಗೇಮ್ ಅಲ್ವಾ, ನಮ್ಮ ಕೈಲಿ ಇರಲ್ಲ. ಗೆಲ್ತೀವೋ ಸೋಲ್ತೀವೋ ಅನ್ನೋದು ನಮ್ಮ ಕೈಲಿ ಇರಲ್ಲ. ಗೆದ್ದರೆ ಖುಷಿ, ಸೋತ್ರೆ ದುಃಖ ಪಡಬಾರ್ದು ಜಾಸ್ತಿ ಹಾಕಿ. ಅದಕ್ಕೋಸ್ಕರನೇ ನಾನು ಕಡಿಮೆ ಹಾಕಿ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಿರೋದು ಇದನ್ನು. ಜಾಸ್ತಿ ಹೊತ್ತಾಯಿತು ಫ್ರೆಂಡ್ಸ್ ಬಿದ್ದು, ಇನ್ನೂ ಬಿದ್ದಿಲ್ಲ. ಏನಾಗ್ತಿದೆ ಅಂತಲೇ ನನಗೆ ಗೊತ್ತಿಲ್ಲ, ಎಲ್ಲಿವರೆಗೂ ಹೋಗುತ್ತಂತನೂ ನನಗೆ ಗೊತ್ತಿಲ್ಲ. ಏನಾದರೂ ಬಿಡಲಿ, ಇವತ್ತು ದುಡ್ಡು ಹೋದ್ರೂ ಪರವಾಗಿಲ್ಲ, ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. 7 ಮಿನಿಟ್ಸ್ ಕಂಪ್ಲೀಟ್ ಆಯಿತು. 7 ನಿಮಿಷಗಳು 23 ಸೆಕೆಂಡ್ 4 ಸೆಕೆಂಡ್ ಆಗೋಗಿದೆ. 7.5 ನಿಮಿಷ. ಅಬ್ಬಾ, ಇನ್ನೊಂದು ಬಿದ್ದಿದ್ರೆ ಫ್ರೆಂಡ್ಸ್, ಹೇಳ್ತಿದ್ದೆ ನಿಮಗೆ. ಬೀಳಲಿಲ್ಲ. ಓಹೋ, ಮತ್ತೆ ಮಿಸ್ ಆಯ್ತು ನೋಡಿ ಡ್ರ್ಯಾಗನ್ನು. 2ನೇ ಸರಿ ಮಿಸ್ ಆಯಿತು. ಗೆಲ್ಲೋಣ ಆಗಿದ್ದಾಗಲಿ ಗೆಲ್ಲೋಣ ನೋಡಿ. ಹೋದರೆ ಹೋಗಲಿ ಫ್ರೆಂಡ್, ದೊಡ್ಡದು ಹೋಗಲಿ, ಚಿಕ್ಕದು ಬರ್ತಾ ಇದೆಯಲ್ಲ. 2 ಬಂದಿಲ್ಲ ಅಂದರೆ ಕಷ್ಟ. 2ರಲ್ಲಿ 1 ಬರಲೇಬೇಕು. ಇಲ್ಲಾಂದರೆ ನೀವು ಸರ್ವೈವ್ ಆಗಲ್ಲ ಗೇಮಲ್ಲಿ. ಒಂದು ಬಿಗ್ ವಿನ್ ಬೀಳಬೇಕಿಲ್ಲ ಸ್ಮಾಲ್ ವಿನ್ ಬೀಳಬೇಕು. ಸ್ಮಾಲ್ ವಿನ್ ಅಂದರೆ ಜಾಸ್ತಿ ಬೀಳಬೇಕು. ಬಿಗ್ ವಿನ್ ಬರೀ ಒಂದೇ ಒಂದು ಬಿದ್ದರೆ ಸಾಕು ನಿಮಗೆ. ಅಂದರೆ ಈ ಬಿಗ್ ವಿನ್ನು, ಸೂಪರ್ ವಿನ್ ಈ ಥರ ಬಿದ್ದರೆ ನೀವು ಸರ್ವೈವ್ ಆಗಿಬಿಡ್ತೀರ. ಸಿಕ್ಕಾಪಟ್ಟೆ ಅಮೌಂಟ್ ಬಂದ್ಬಿಡುತ್ತೆ. ಬರೀ ಬಿಗ್ ವಿನ್ನು, ಈ ಚಿಕ್ಕದಾಗಿ ವಿನ್ಸ್ ಇದೆ ಇದರಲ್ಲಿ, ಅದೆಲ್ಲ ಬಿದ್ದರೆ ಏನು ಬರಲ್ಲ. ಬರುತ್ತೆ, ಒಂದು ಮಟ್ಟಕ್ಕೆ ಬರುತ್ತೆ ಅಷ್ಟೇ, ಆ ಲೆವೆಲ್ಗೇನು ಬರಲ್ಲ. ನೋಡಿ, ಎಲ್ಲಿದ್ದಾನ ಅಲ್ಲೇ ಬಂದ ದಾಸ ಅನ್ನಂಗೆ ವಾಪಸ್ ಅಲ್ಲಿಗೆ ಬಂದೆ. ಡ್ರ್ಯಾಗನ್ನು ಸತಾಯಿಸುತ್ತೆ. ಬಿದ್ದರೆ ಬಿದ್ದುಬಿಡ್ಬೇಕು, ಈ ಥರ ಎಲ್ಲ ಸತಾಯಿಸ್ಬಾರ್ದು. ಬಿದ್ದಿದ್ರೆ ನಿಮಗೆ ಗೊತ್ತಾಗಿರೋದು ಏನಾಗಿರೋದು ಅಂತ. ಸರಿ ಫ್ರೆಂಡ್ಸ್, ಇನ್ನೂ 1 ನಿಮಿಷ ಆಡ್ತೀನಿ. ಯಾಕಂದರೆ 10 ನಿಮಿಷದ ಮೇಲೆ ಜಾಕ್ಪಾಟ್ ಬೀಳಲ್ಲ ಇದರಲ್ಲಿ. ಅಂದರೆ ಈ ಬಿಗ್ ವಿನ್ ಆಗಿರ್ಬೋದು, ಬಿಗ್ ವಿನ್ ಆಗಿರ್ಬೋದು, ತುಂಬ ರೇರು. ಅದಕ್ಕೆ ಲಕ್ ಇರ್ಬೇಕು. ಮತ್ತು ಅದಕ್ಕೂ ಬೀಳಬೇಕು ಅಂದರೆ ಬೀಳಲ್ಲ, ಅಷ್ಟು ಸುಲಭವಾಗಿ ಬೀಳಲ್ಲ 10 ನಿಮಿಷ ಆದಮೇಲೆ. ಯಾಕಂದರೆ ಇದು ನನ್ನ ಟ್ರಿಕ್ಸು, ನಾನು ಆಡಿರೋ ಟ್ರಿಕ್ಸು ಬಂದು 10 ನಿಮಿಷದ ಮೇಲೆ ಬೀಳಲ್ಲ. ಹಿಂದಿಯವರು ಹೇಳ್ತಾರೆ 10 ನಿಮಿಷದ ಮೇಲೆ ಬೀಳಲ್ಲ ಅಂತ, ಬಟ್ ನಾನು ಹೇಳ್ತಿರೋದು ಅದೇ. ಯಾಕಂದ್ರೆ ನಾನು ಆಡಿರೋದ್ರಿಂದ ನನಗೆ ಗೊತ್ತು. 10 ನಿಮಿಷದ ಮೇಲೆ ಜಾಸ್ತಿ ಹೊತ್ತು ಆಡಿದ್ರೆ ನಿಮಗೆ ಲಾಸ್ ಆಗ್ತಾ ಬರ್ತೀರಾ. ಬಟ್ ಗೆಲ್ಲೋದು ಭಾಳ ಕಷ್ಟ. ಪರವಾಗಿಲ್ಲ, ಇನ್ನೇನು ನಾನು ಲಾಭದಲ್ಲಿದ್ದೀನಿ. 300 ರೀಚಾರ್ಜ್ ಮಾಡಿದ್ದು, 400 ಇದೆ ಈಗ. ಆಡೋಣ, ನಮ್ಮ 300ಕ್ಕೂ ಬಂದು ಆಡೋಣ, ಏನಾಗುತ್ತೆ ನೋಡೋಣ. ಡ್ರ್ಯಾಗನ್ ಈಗ ಬಿತ್ತು ನೋಡಿ, ಈ ಥರ ಸತಾಯಿಸ್ಬಿಡುತ್ತೆ. ಬಿದ್ದರೆ 3 ಬೀಳುತ್ತೆ.
5 ಮಾತ್ರ ಬೀಳಲ್ಲ. 5 ಬಿದ್ದುಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬರುತ್ತೆ ಅಂತ ಅಲ್ಲಿ. ಆದರೂ ಲಾಸಲ್ಲಿ ಬರ್ತಾ ಇದ್ದೀನಿ ನಾನೀಗ. ಸಾರಿ, ಲಾಭದಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ ಲಾಸ್ಗೆ. ಮತ್ತೊಂದು ಬಿದ್ದುಬಿಟ್ಟಿದ್ದಿದ್ರೆ ದೀಪದ ಗ್ಲಾಸು. ಓಕೆ ಫ್ರೆಂಡ್ಸ್, ಇವತ್ತಿಗೆ ಸಾಕು. ಬೌನ್ಸ್ ಅಮೌಂಟ್ ಬಂದಿದೆ, ತಗೊಂಡು ಇವತ್ತಿಗೆ ಸಾಕು ಮಾಡೋಣ. 10 ನಿಮಿಷ ಆಯಿತು. ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ವೋ ಆಗಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.